ನೋಡಿ, ಪವಿತ್ರ ಗೌಡಗೆ ಯಾರೋ ಕೆಟ್ಟ ಕಮೆಂಟ್ ಮಾಡಿದ್ರು ಅಂತ ಹೇಳಿ ಅವನನ್ನು ಪಟ್ಟಣಗೆರೆ ಶೆಡ್ಡಿಗೆ ಕರೆಸಿ ಹೊಡೆದು ದರ್ಶನ್ ಈಗ ಜೈಲಿಗೆ ಹೋಗಿದ್ದಾರೆ. ಅವ್ರು ಜೈಲಿಂದ ಬರ್ತಾರೋ ಇಲ್ವೋ ಗೊತ್ತಿಲ್ಲ, ಆದರೆ ಪುನಃ ಜೈಲಿಗೆ ಹೋಗ್ತಾರೆ ಅಂತ ಭಯ ಆಗ್ತಿದೆ. ಯಾಕಂತ ಹೇಳಿದ್ರೆ ಇದೀಗ ಕಾಟೇರ್ನ ಪತ್ನಿಗೆ ಇದೇ ರೀತಿ ಕೆಟ್ಟ ಅಸಭ್ಯವಾಗಿರ್ತಕ್ಕಂಥ ಕಾಮೆಂಟ್ಗಳನ್ನು ಮಾಡಲಾಗ್ತಾ ಇದೆ ಅಂತೆ ಸೋಷಿಯಲ್ ಮೀಡಿಯಾದಲ್ಲಿ. ಕಾಟೇರ್ನ ಪತ್ನಿಗೂ ಕಾಡ್ತಾ ಇದೆಯಂತೆ ಕಮೆಂಟ್ ತಲೆಬಿಸಿ. ಪವಿತ್ರ ಗೌಡ ಆಯಿತು, ಈಗ ಇನ್ನೊಬ್ರು ಸೋಷಿಯಲ್ ಮೀಡಿಯಾದಲ್ಲಿ ಕೆಟ್ಟ ಕಾಮೆಂಟ್ಗಳನ್ನು ಮಾಡಲಾಗ್ತಾ ಇದೆ ಅಂತ. ಎಂತೆಂಥ ಹುಚ್ಚರು ಇರ್ತಾರೆ ಸಮಾಜದಲ್ಲಿ. ಸಿಸಿಬಿಯ ದೂರು ನೀಡಲು ದರ್ಶನ್ ಪತ್ನಿ ಮುಂದಾಗಿದ್ದಾರೆ. ಸಿಸಿಬಿ ಅಜಯ್ ಹಿಲೋರಿಗೆ ದರ್ಶನ್ ಪತ್ನಿ ದೂರು ನೀಡಿದ್ದಾರೆ. 150ಕ್ಕೂ ಹೆಚ್ಚು ಕಮೆಂಟ್ಗಳ ಬಗ್ಗೆ ವಿಜಯಲಕ್ಷ್ಮಿ ದೂರು ನೀಡಿದ್ದಾರಂತೆ. ಪೊಲೀಸ್ ಆಯುಕ್ತರ ಕಚೇರಿಯಲ್ಲಿರುವಂಥ ಸಿಸಿಬಿ ಮುಖ್ಯಸ್ಥರ ಕಚೇರಿಗೆ ತೆರಳಿ ಅವರು ದೂರು ನೀಡಿದ್ದಾರೆ. ನೋಡಿ, ಯಾರೆಲ್ಲ ಕಮೆಂಟ್ ಮಾಡ್ತೀರಿ, ನಿಮಗೆ ಒಂದು ತಲೆಲಿರಲಿ, ನೀವೆಲ್ಲೋ ಕೂತ್ಕೊಂಡು ಫೇಕ್ ಐಡಿಯಲ್ಲಿ ಕಮೆಂಟ್ ಮಾಡಿದ ಕೂಡಲೇ ನಿಮ್ಮನ್ನು ಯಾರು ಕಂಡುಹಿಡಿಯೋಕ್ಕಾಗಲ್ಲ ಅಂತ ಎಣಿಸ್ಕೊಳ್ಬೇಡಿ. IP ಅಡ್ರೆಸ್ಸನ್ನು ಹಿಡಿದ್ರೆ ಯಾವ ಪೊಲೀಸರು ನೀವೆಲ್ಲಿದ್ರೂ ಕೂಡ ಕಂಡುಹಿಡಿಯೋಕ್ಕೆ ಸಾಧ್ಯವಾಗುತ್ತೆ. ಅದಲ್ಲದೆ ಪಟ್ಟಣಗೆರೆ ಶೆಡ್ ನೆನಪೋಯ್ತೇನ್ರೋ, ಪಟ್ಟಣಗೆರೆ ಶೆಡ್ ನೆನಪು ಮಾಡ್ಕೊಳ್ಳಿ ಒಂದ್ಸತಿ ಕಮೆಂಟ್ ಮಾಡೋಕೆ ಮೊದಲಿಗೆ. ಯಾಕೆ ಸುಮ್ಮನೆ ಕಮೆಂಟ್ ಮಾಡಿಕೊಂಡು ಜೈಲಿಗೆ ಹೋಗೋದು ಅಥವಾ ಇಂಥ ಕೆಲಸಗಳನ್ನು ಮಾಡ್ತಾರೆ ಅಂತ ಅಸಭ್ಯವಾಗಿ ನೀವು ಕಮೆಂಟ್ ಮಾಡ್ತಾ ಇದ್ದೀರಂತೆ. ಅದರ ವಿರುದ್ಧವಾಗಿ ಅವರು ಸಿಸಿಬಿ ಕಚೇರಿಯಲ್ಲಿ ದೂರನ್ನು ನೀಡಿದ್ದಾರೆ. ನಿನ್ನ ಗಂಡ ನಿನ್ನ ನಾಯಿಗೆ ಹೊಡೆದಾಗ ಅದೇ ಸುದೀಪ್ ನಿನ್ನ ಕಾಪಾಡಿತ್ತು. ನಿಮ್ಗೆ ಯಾಕ್ರೋ ಆ ವಿಚಾರ ಬಿಟ್ಟಾಕಿ. ಈ ಫ್ಯಾನ್ಸ್ ವಾರ್ ಶುರುವಾಯ್ತು ನೋಡಿ. ಡೆವಿಲ್ ವರ್ಸಸ್ ಮಾರ್ಕ್, ಕಿಚ್ಚ ವರ್ಸಸ್ ದಚ್ಚು ಅಂತ ಹೇಳ್ಕೊಂಡು ಇವರಿಗೆಲ್ಲ ಮಾಡೋಕ್ಕೆ ಕೆಲಸ ಇರಲ್ಲ. ಸರಿಯಾಗಿ ಅಪ್ಪ ಅಮ್ಮನಿಗೆ ಊಟ ಹಾಕಿರ್ತಾರೋ ಇಲ್ವೋ, ಇಲ್ಲಿ ಬಂದ್ಕೊಂಡು ಫ್ಯಾನ್ಸ್ ಅಂತೆ, ಆ ಬಾಸ್ ಅಂತೆ, ಈ ಬಾಸ್ ಅಂತೆ. ಈ ಬಾಸ್ ಅಂತ ಬೇರೆಯವ್ರನ್ನ ಕರೆದೆ ನೀವೆಲ್ಲ ಈ ಪರಿಸ್ಥಿತಿಲಿರೋದು ಇನ್ನೂ ಕೂಡ. ಸೊ ಕೆಟ್ಟದಾಗಿ ವಿಜಯಲಕ್ಷ್ಮಿಗೆ ಕಾಮೆಂಟ್ಗಳನ್ನು ಮಾಡ್ತಾ ಇದ್ದಾರೆ. ಅದರ ವಿರುದ್ಧವಾಗಿ ವಿಜಯಲಕ್ಷ್ಮಿ ಇದೀಗ ಸಿಸಿಬಿಗೆ ದೂರು ನೀಡಿದ್ದಾರಂತೆ. ಜೋರಾಯಿತು ದಚ್ಚು ಮತ್ತು ಕಿಚ್ಚನ ಫ್ಯಾನ್ಸ್ ವಾರ್. ದರ್ಶನ್ ಪತ್ನಿಗೆ ಅವಹೇಳನಕಾರಿಯಾಗಿ ಕಾಮೆಂಟ್ಗಳನ್ನು ಮಾಡಲಾಗ್ತಾ ಇದೆ. ಸಿಸಿಬಿ ಪೊಲೀಸರಿಗೆ ವಿಜಯಲಕ್ಷ್ಮಿ ಕಂಪ್ಲೇಂಟ್ ಕೊಟ್ಟಿದ್ದಾರಂತೆ. ಕೊಡಬೇಕು, ಅವರನ್ನು ಹಿಡಿಬೇಕು. ಅಜಯ್ ಹಿಲೋರಿಗೆ ದೂರು ನೀಡಿದ್ದಾರಂತೆ ವಿಜಯಲಕ್ಷ್ಮಿ. 150ಕ್ಕೂ ಹೆಚ್ಚು ಅಕೌಂಟ್ಗಳ ವಿಚಾರವಾಗಿ ಅವರು ದೂರು ನೀಡಿದ್ದಾರಂತೆ. ನೋಡಿ, ಇತ್ತೀಚೆಗಷ್ಟೇ ರಮ್ಯಾ ಅವರು ಕೇಸ್ ಕೊಡ್ತಾರೆ. ಕೇಸ್ ಕೊಟ್ಟಾಗ ಒಬ್ಬೊಬ್ಬನನ್ನು ಹುಡುಕಿ ಪೊಲೀಸರು ಹಿಡ್ಕೊಂಡು ಬಂದು ಅವನಿಗೇನು ಮಾಡಬೇಕು ಅದನ್ನು ಮಾಡಿದ್ರು. ಈಗ ನಿಮ್ಮನ್ನು ಹುಡ್ಕೊಂಡು ಬರ್ತಾರೆ. ಡೋಂಟ್ ವರಿ. ಯಾಕೆ ಅಷ್ಟೊಂದು ದಾಷ್ಟತನವನ್ನು ತೋರಿಸ್ತಾರೆ ಅಂತ ಗೊತ್ತಾಗಲ್ಲ. ಕಿಚ್ಚ ಸಾಮ್ರಾಟ್ ಅಂತ ಅಕೌಂಟ್ ಹೆಸರು. ಕಿಚ್ಚ ಸುದೀಪ್ ಫ್ಯಾನ್ಸ್ BOS ಮಧುಗಿರಿ. ಮಾಡಕ್ಕೆ ಇವ್ರಿಗೆಲ್ಲ ಏನು ಕೆಲಸ ಕಾರ್ಯ ಏನಿರಲ್ವಾ ಅಂತ ಪ್ರಶ್ನೆ. ಜವಾಬ್ದಾರಿಗಳು ಹೆಗಲ ಮೇಲಿದ್ದಾಗ ಹೆಂಡತಿ ಮಕ್ಕಳನ್ನೋ ತಾಯಿ ತಂದೆಯನ್ನೋ ಸಾಕುವಂಥ ಜವಾಬ್ದಾರಿ, ಬದುಕು ಕಟ್ಟಿಕೊಳ್ಳುವಂಥ ಜವಾಬ್ದಾರಿ ಇದೆಲ್ಲ ಇದ್ದಾಗ ಈ ಕೆಲಸಗಳು ಮಾಡಲ್ಲ ಯಾರು. ಯಾಕಂದರೆ ಅವ್ರ ಲೈಫಲ್ಲೇ ಅವರು ಬ್ಯುಸಿ ಆಗಿಬಿಡ್ತಾರೆ. ಇದು ಏನೂ ಕೆಲಸ ಇಲ್ಲದೆ ಪುಡೋರಿಗಳು ಮಾಡುವಂಥ ಕೆಲಸ ಇದು. ಕೆಟ್ಟದಾಗಿ ಅವಶ್ಯವಾಗಿ ಇವರು ಕಮೆಂಟ್ಗಳನ್ನು ಮಾಡ್ತಾರೆ. ಅದೇ ಅವರು ವಾಟ್ಸಪ್ ಸ್ಟೇಟಸ್ಗೆ ಹೋಗಿ ನೋಡಿದಾಗ ಅಯ್ಯೋ ತಾಯಿಯೇ ದೇವರು, ಅಕ್ಕ ತಂಗಿಯೇ, ಹಂಗೆ ಹಿಂಗೆ ಅಂತೆಲ್ಲ ಹೇಳ್ಕೊಂಡು ಸ್ಟೇಟಸ್ ಹಾಕ್ಕೊಂಡಿರ್ತಾರೆ. ನಾಚಿಕೆ ಆಗಬೇಕು ನಿಮಗೆ. ಒಂದು ಹೆಣ್ಣಿನ ಬಗ್ಗೆ ಆ ರೀತಿಯಾಗಿ ಅವಶ್ಯವಾಗೆಲ್ಲ ಕಮೆಂಟ್ ಮಾಡ್ತಿರಲ್ಲ. ನಾವು ನಿಮಗೆ ತೋರಿಸ್ತಾ ಇಲ್ಲ ಎಲ್ಲ ಕಮೆಂಟ್ಗಳನ್ನು. ಕೆಲವು ಕಮೆಂಟ್ಗಳನ್ನು ಮಾತ್ರ ಫಿಲ್ಟರ್ ಮಾಡಿ ನಾವು ನಿಮ್ಗೆ ತೋರಿಸ್ತಾ ಇದ್ದೀವಿ. ಯಾಕಂದರೆ ಉಳಿದಿದ್ದನ್ನು ನೋಡೋಕ್ಕೂ ಅಸಹ್ಯ ಅನಿಸುತ್ತೆ. ಆ ರೀತಿಯಲ್ಲಿ ಕಮೆಂಟ್ ಮಾಡ್ತಾ ಇದ್ದಾರೆ ನಾನ್ಸೆನ್ಸ್ ಫೆಲೋಗಳು. 150ಕ್ಕೂ ಹೆಚ್ಚು ಕಮೆಂಟ್ ಬಗ್ಗೆ ವಿಜಯಲಕ್ಷ್ಮಿ ದೂರ ನೀಡಿದ್ದಾರಂತೆ. ಪೊಲೀಸರು ಹುಡುಕಿ ನಿಮ್ಮನ್ನು ಹಿಡಿತಾರೆ. ನೀವು ಹೀಗೆ ಈ ಫೇಕ್ ಅಕೌಂಟ್ಗಳನ್ನು ಮಾಡಿಕೊಂಡು ಯಾರ್ಯಾರ್ದೋ ಹೆಸರಲ್ಲಿ ಕಮೆಂಟ್ ಮಾಡಿದ ಕೂಡಲೇ ನಿಮ್ಮನ್ನು ಹಿಡಿಯಲ್ಲ ಅಂತ ಎಣಿಸ್ಕೊಳ್ಬೇಡಿ. ಈಗ ಟೆಕ್ನಾಲಜಿಗಳು ಬದಲಾಗಿದೆ. ನಿಮ್ಮ ಕಮೆಂಟಲ್ಲಿ ಪ್ರತಿಯೊಂದು ಕಮೆಂಟಲ್ಲೂ ಕೂಡ IP ಅಡ್ರೆಸ್ ಅಂತ ಇರುತ್ತೆ. ಅದನ್ನು ಟ್ರೇಸ್ ಮಾಡಿದರೆ ನಿಮ್ಮನ್ನು ಹುಡುಕೋದು ಅದೇನು ಹೆಚ್ಚಿನ ಕೆಲಸವಲ್ಲ. ಇನ್ನು ಜೈಲು ಸೇರಿದ್ರು ಕೂಡ ದರ್ಶನ್ನ ಅಬ್ಬರ ಅಥವಾ ಆಕ್ರಮಣ ಇನ್ನೂ ಕೂಡ ಕಡಿಮೆ ಆದಂಗೆ ಕಾಣಿಸ್ತಾ ಇದೆ. ಜೈಲಲ್ಲಿ ಇದೀಗ ಡೆವಿಲ್ ಮೇಲೆ ಸಹ ಕೈದಿಗಳು ಕಿಡಿಕಿಡಿಯನ್ನ ಕಾರ್ತಾ ಇದ್ದಾರಂತೆ.
ಆರೋಪಿಗಳು ಮತ್ತು ಕೈದಿಗಳಿಗೆ ಕಂಟಕವಾದ ಕಾಟೇರ ಅನ್ನುವಂಥ ಪ್ರಶ್ನೆ ಇಲ್ಲಿ. ಸಹ ಕೈದಿಗಳಿಗೆ ಫಿಲ್ಮ್ ಸಕ್ಸಸ್ ಖುಷಿಯಲ್ಲಿ ದಚ್ಚು ಮೇಲೆ ಆಕ್ರೋಶವನ್ನ ಮಾಡ್ತಾ ಇದ್ದಾರಂತೆ. ದರ್ಶನ್ ಮೇಲೆ ಪರಪ್ಪನ ಅಗ್ರಹಾರ ಕೈದಿಗಳು ಸಿಟ್ಟಾಗಿದ್ದಾರೆ ಅನ್ನುವಂಥ ಮಾಹಿತಿ, ಎಕ್ಸ್ಕ್ಲೂಸಿವ್ ಮಾಹಿತಿ ನಮಗೆ ಲಭ್ಯವಾಗ್ತಾ ಇದೆ. ಜೈಲಲ್ಲಿ ಹೈ ಡ್ರಾಮಾ ಆಗಿದೆ ಅಂತೆ. ಬಿಗ್ ಎಕ್ಸ್ಕ್ಲೂಸಿವ್ ಸುದ್ದಿಯನ್ನ ನಿಮ್ಮ ಅಶ್ವವೇಗ ವಾಹಿನಿ ನಿಮ್ಮೆದುರಿಗೆ ಬಿಚ್ಚಿಡ್ತಾ ಇದೆ. ಜೈಲಲ್ಲಿ ದೊಡ್ಡ ಆಹ್ವಾನವನ್ನ ಮಾಡ್ಕೊಂಡಿದ್ದಾರಂತೆ. ಯಾರು? ನಿಮ್ಮ ಪ್ರೀತಿಯ ಜಿ ಬಾಸ್. ಫಿಲ್ಮ್ ಸಕ್ಸಸ್ ಖುಷಿಯಲ್ಲಿರುವಂತ ದಚ್ಚು ಮೇಲೆ ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ ಸಹ ಕೈದಿಗಳು. ಸರ್, ಈ ಅಪ್ಪನ ಕಾಟ ನಮ್ಮ ಹತ್ರ ತಡ್ಕೊಳಕ್ ಆಗ್ತಾ ಇಲ್ಲ ಸರ್. ಪದೇ ಪದೇ ಹಲ್ಲೆ ಮಾಡೋದು, ಬೈಯೋದು ಅಥವಾ ಕೆಲಸ ಮಾಡಿಸ್ಕೊಳ್ಳೋದು ಇಂಥದ್ದೆಲ್ಲ ಮಾಡ್ತಾ ಇದ್ದಾರೆ ಅಂತ ದರ್ಶನ್ ವಿರುದ್ಧವಾಗಿ ಅವರ ಸಹ ಕೈದಿಗಳು ದೂರು ನೀಡ್ತಾ ಇದ್ದಾರೆ. ಆರೋಪಿಗಳು ಕೈದಿಗಳಿಗೆ ಟಾರ್ಚರ್ ಕೊಡ್ತಾ ಇದ್ದಾರಂತೆ ದರ್ಶನ್ ಮೇಲೆ ಪರಪ್ಪನ ಅಗ್ರಹಾರ ಕೈದಿಗಳು ಸಿಟ್ಟಾಗಿದ್ದಾರಂತೆ. ಈ ಹಿಂದೆನೂ ಕೂಡ ಇವರು ಸಹಚರರಾಗಿ ಹೋಗಿದ್ರಲ್ಲ ಜೈಲಲ್ಲಿ, ಅವ್ರ ಜೊತೆನೂ ಕೂಡ ಹಿಂಗೆ ಏನೋ ಹೊಡೆದಾಟ ಮಾಡಿಕೊಂಡು ಹಲ್ಲೆ ಮಾಡಿಕೊಂಡು ಸುದ್ದಿ ಆಗಿದ್ರು. ಇದೀಗ ಸಹ ಕೈದಿಗಳಿಗೆ, ಇವರಿಗೆ ಸಹಾಯ ಮಾಡೋಕೆ ಬರುವಂತ ಸಹ ಕೈದಿಗಳಿಗೆ ಇವರು ಕಿರುಕುಳವನ್ನು ಕೊಡ್ತಾ ಇದ್ದಾರಂತೆ. ಸೊ ನೋಡಿ, ಈ ಕಳೆದ ಬಾರಿ ದರ್ಶನ್ ಜೈಲಿಗೆ ಹೋದಾಗ ಸಿಗರೇಟ್ ಸೇತ್ಕೊಂಡು ಕಾಫಿ ಕುಟ್ಕೊಂಡೆಲ್ಲ ಇದ್ರಲ್ಲ, ಹಾಗಾಗಿ ಸುಪ್ರೀಂ ಕೋರ್ಟ್ ಟಫ್ ರೂಲ್ಸ್ ಮಾಡ್ತು. ಇದರಿಂದ ಸಹ ಕೈದಿಗಳಿಗೆ ಸಮಸ್ಯೆ ಆಗ್ತಾ ಇದೆ ಅಂತೆ. ಪ್ರತಿನಿತ್ಯವೂ ಜೈಲರ್ಗಳಿಗೆ ಕೈದಿಗಳಿಂದ ಬೇಡಿಕೆಯನ್ನ ನೀಡಲಾಗ್ತಾ ಇದೆ. ಏನಂತ ಸರ್, ಈ ದರ್ಶನ್ ಕಾಲಿಟ್ಟ ಮೇಲೆ ಅಯ್ಯೋ ಸಿಕ್ಕಾಪಟ್ಟೆ ಟಾರ್ಚರ್ ಆಗ್ತಿದೆ ಸರ್, ಸ್ಟ್ರಿಕ್ಟ್ ರೂಲ್ಸ್ಗಳನ್ನ ಫಾಲೋ ಮಾಡಬೇಕಾಗುತ್ತೆ, ಅವ್ರನ್ನ ದಯವಿಟ್ಟು ಬೇರೆ ಯಾವ್ದಾದ್ರು ಜೈಲ್ಗೆ ಕಳಿಸಿ ಸಾರ್ ಅಂತ ಹೇಳಿ ದಮ್ಮಯ್ಯ ಹೊಡಿತಿದ್ದ. ಸೊ ಆರಂಭದ ದಿನಗಳಲ್ಲಿ ಫೋಟೋಗಳು ವೈರಲ್ ಆಯಿತು. ವಿಲ್ಸನ್ ಗಾರ್ಡನ್ ನಾಗನ್ ಜೊತೆ ಕೂತ್ಕೊಂಡು ಸಿಗರೇಟ್ ಎಳಿತಾ ಕಾಫಿ ಕಪ್ಪಲ್ಲಿ ಅದೇನನ್ನು ಕುಟ್ಕೊಂಡು ಆರಾಮ್ಸೆ ಕೂತ್ಕೊಂಡಿದ್ರು. ಇದರ ಮೇಲೆ ಪೊಲೀಸರು ಆ ಫೋಟೋ ವೈರಲ್ ಆದ ನಂತರ ಕೋರ್ಟ್ಗೆ ಕೇಸನ್ನ ಮೊಕದ್ದಮೆಯನ್ನು ಹೂಡ್ತಾರೆ. ಕೋರ್ಟ್ ಛೀಮಾರಿ ಹಾಕತ್ತೆ ಜೈಲಾಧಿಕಾರಿಗಳಿಗೆ. ನಾಚಿಕೆ ಆಗಲ್ವ ನಿಮಗೆ ಈ ರೀತಿಯ ಸೌಲಭ್ಯಗಳನ್ನು ಕೊಡೋಕೆ? ಸ್ಟ್ರಿಕ್ಟ್ ರೂಲ್ಸ್ ಅನ್ನ ಫಾಲೋ ಮಾಡಬೇಕು, ಎಟ್ ಎನಿ ಕಾಸ್ಟ್. ಆ ಮನುಷ್ಯನಿಗೆ ಯಾವುದೇ ರೀತಿಯ ಸ್ವಾತಂತ್ರ್ಯವನ್ನು ಅಲ್ಲಿ ಕೊಡಬಾರ್ದು ಅಂತ ಹೇಳಿ ಸ್ಟ್ರಿಕ್ಟ್ ರೂಲ್ಸ್ ಫಾಲೋ ಮಾಡುವ ಹಾಗೆ ಜೈಲಾಧಿಕಾರಿಗಳಿಗೆ ಆವಾಜ್ ಹಾಕ್ತಾರೆ. ಕೇವಲ ದರ್ಶನ್ ಮಾತ್ರ ಅಲ್ಲ, ಉಳಿದವರಿಗೂ ಅಷ್ಟೊಂದು ಸ್ವಾತಂತ್ರ್ಯವನ್ನು ಹೆಂಗೆ ಕೊಟ್ರಿ ಅಂತ ಹೇಳಿ ಕೇಳ್ತಾರೆ. ಅದಾದ ನಂತರ ಇದೀಗ ಸ್ಟ್ರಿಕ್ಟ್ ರೂಲ್ಸ್ಗಳನ್ನು ಫಾಲೋ ಮಾಡಲಾಗ್ತಾ ಇದೆ. ಹಾಗಾಗಿ ಸಹ ಕೈದಿಗಳಿಗೆ ದರ್ಶನ್ ಜೈಲಿಗೆ ಕಾಲಿಟ್ಟ ನಂತರ ಉಳಿದ ಎಲ್ಲ ಕೈದಿಗಳಿಗೂ ಕೂಡ ಸ್ಟ್ರಿಕ್ಟ್ ರೂಲ್ಸ್ ಫಾಲೋ ಮಾಡ್ತಾ ಇರೋದ್ರಿಂದ ಕೈದಿಗಳು ಹೈರಾಣ ಆಗಿಬಿಟ್ಟಿದ್ದಾರಂತೆ. ಸಾಕಪ್ಪ ಸಾಕು, ಈ ಮನುಷ್ಯ ಇಲ್ಲಿಂದ ಹೊರಗೋದ್ರೆ ಸಾಕು ಅಂತ ಕಾಯ್ತಾ ಇದ್ದಾರೆ. ದರ್ಶನ್ ಸೆಲ್ ಬಳಿ ಬಂದು ಕೈದಿಗಳಿಂದ ಕೂಗಾಟ ಮಾಡಲಾಗ್ತಾ ಇದೆ ಅಂತೆ. ನಾಚಿಕೆ ಆಗ್ಬೇಕು ನಿನ್ಗೆ, ನಿಮ್ಮಿಂದ ನಾನು ಇದನ್ನೆಲ್ಲ ಅನುಭವಿಸ್ತಾ ಇದ್ದೀವಿ ಅಂತ ಸೆಲ್ ಬಳಿ ಐರನ್ ಲೆಗ್ ಅಂತ ಕೈದಿಗಳು ಕೂಗ್ತಾ ಇದ್ದಾರಂತೆ. ಪ್ರತಿನಿತ್ಯ ಮೊಬೈಲ್ ಬಳಕೆಗೆ ನಮಗೆಲ್ಲ ಕಷ್ಟವಾಗಿದೆ, ಟಿವಿ, ಮೊಬೈಲ್, ಗಾಂಜೆಗಳು ನಮಗೆ ಸಿಗದಂತಾಗಿದೆ. ಜೈಲಿಂದ ದರ್ಶನ್ ಇಲ್ಲಿಂದ ಯಾವಾಗ ಖಾಲಿ ಆಗ್ತಾನೆ? ಸೆಂಟ್ರಲ್ ಜೈಲಿಂದ ದರ್ಶನ್ ಹೋದ್ರೆ ಸಾಕು ನಮಗೆ. ಪರಪ್ಪನ ಅಗ್ರಹಾರದಲ್ಲಿ ಕೈದಿಗಳ ಮಧ್ಯೆ ಮಾತುಕತೆ ಇದಾಗಿದೆ. ಐರನ್ ಲ್ಯಾಗ್ ಹೋಗೋ ಇಲ್ಲಿಂದ ಅಂತ ಹೇಳಿ ದರ್ಶನ್ ಇರೋ ಸೆಲ್ ಎದುರಿಗೆ ಬಂದು ಬೈದು ಹೋಗ್ತಾ ಇದ್ದಾರೆ. ಒಬ್ಬ ಮನುಷ್ಯ ಎಲ್ಲಿದ್ದವನು ಯಾವ ಪರಿಸ್ಥಿತಿಗೆ ಬಂದು ತಲುಪ್ದ ಅಂತ ಯೋಚನೆ ಮಾಡಿ. ದರ್ಶನ್ ಬಂದ್ರೆ ಆತನನ್ನ ನೋಡೋಕೆ ಸಾವಿರಾರು ಜನಗಳು ಮುಗಿಬೀಳ್ತಾ ಇದ್ರು. ಇದೀಗ ಆ ದರ್ಶನ್ಗೆ ಸಿಕ್ಕೋನು ಬಂದು ಉಗ್ದು ಹೋಗ್ತಿದ್ದಾನಂತೆ. ಐರನ್ ಲ್ಯಾಗ್ ನೀನು ಬಂದ್ರ ಮೇಲೆ ನಮಗೆಲ್ಲ ಕಷ್ಟ ಆಯಿತು ಅಂತ. ಒಂದರ್ಥದಲ್ಲಿ ದರ್ಶನ್ ಜೈಲಿಗೆ ಹೋಗಿದ್ದು ಒಂದರ್ಥದಲ್ಲಿ ಒಳ್ಳೆಯದೇ ಆಯಿತು ಅಂತ ಕಾಣಿಸುತ್ತೆ. ಯಾಕಂದರೆ ಉಳಿದ ಕೈದಿಗಳಾದರೂ ಒಂಚೂರು ಶಿಸ್ತಲ್ಲಿದ್ದಾರೆ. ನೋಡಿ, ಮೊದಲೆಲ್ಲ ಹಿಂಗಿದ್ರು, ಸಾಂಗ್ ಎಲ್ಲ ಕುಟ್ಕೊಂಡು. ಅದು ನೋಡಿ, ಅದು ಜೈಲ್ ಅನ್ಸುತ್ತೇನ್ರಿ ಯಾರಿಗಾದರೂ? ಆರಾಮ್ಸೆ ಡ್ಯಾನ್ಸ್ ಮಾಡಿಕೊಂಡು ಮೊಬೈಲಲ್ಲಿ ವೀಡಿಯೋ ಮಾಡಿಕೊಂಡು ಹಿಂಗಿದ್ರು. ಆದರೆ ಇದೀಗ ಸ್ಟ್ರಿಕ್ಟ್ ರೂಲ್ಸ್ ಆಗಿದೆಯಲ್ಲ, ಯಾವ ಮೊಬೈಲ್ ಇಲ್ಲ, ಯಾವ ಗಾಂಜಾ ಇಲ್ಲ, ಏನೇನೋ ಅವ್ರಿಗೆ ಸಿಗ್ತಾ ಇಲ್ಲ, ಅದೆಲ್ಲದನ್ನು ಸೀಸ್ ಮಾಡಿ ಇಟ್ಕೊಂಡಿದ್ದಾರೆ. ಇದೆಲ್ಲದಕ್ಕೂ ದರ್ಶನ್ನೇ ಕಾರಣ ಅಂತ ಎಣಿಸ್ಕೊಂಡು ಇವರು ಇದೀಗ ದರ್ಶನ್ಗೆ ಬಂದು ಬೈತಿದ್ದಾರಂತೆ. ನೋಡಿ, ಇವರಿಗೆಲ್ಲ ಅಪರಾಧ ಮಾಡಿ ಜೈಲಿಗೆ ಬಂದವರ ಅಥವಾ ಪಿಕ್ನಿಕ್ಕಿಗೆ ಬಂದವರ ಅನ್ನೋದೇ ಪ್ರಶ್ನೆ. ಖುಷಿಯಲ್ಲಿ ನಗಾಡ್ಕೊಂಡು ಹೆಂಗಿದ್ದಾರೆ ನೋಡಿ.
ಇದೀಗ ಇದ್ಯಾವುದಕ್ಕೂ ಕೂಡ ಅಲ್ಲಿ ಸಾಧ್ಯವಾಗ್ತಾ ಇಲ್ಲ.